ಸಂಜೆ ತಾನೇ ಆಫೀಸ್ನಿಂದ ಕೆಲಸ ಮುಗಿಸಿ ಮನೆಗೆ ಬಂದಿದ್ದ ಕುಮಾರ್ ಸೀದಾ ತನ್ನ ರೂಮಿಗೆ ಹೋಗುವ ಮೆಟ್ಟಿಲನ್ನು ಹತ್ತುತ್ತಾನೆ. ಅವನು ಬಂದಿದ್ದನ್ನು ಕಂಡ ವೀಣಾ ರೀ ರೀ ಎಂದು ಕರೆದರೂ ಕೇಳಿಸದವನಂತೆ ರೂಮಿಗೆ ಹೋಗುತ್ತಾನೆ. ಇವರಿಗೇನಾಯ್ತು, ಕೆಲಸದ ಟೆನ್ಷನ್ ಇರಬೇಕು ಎಂದು ಅವಳು ಕೂಡ ಸುಮ್ಮನಾಗುತ್ತಾಳೆ. ರೂಮಿನಲ್ಲೇ ಇದ್ದ ಕುಮಾರ್ ಮಗ ಬಂದು ಕರೆದರೂ ಹೋಗಲಿಲ್ಲ. ಅವನ ಹೆಂಡತಿ ವೀಣಾ ಊಟಕ್ಕೆ ಕರೆದಾಗ ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕು ಎಂದು ಹೇಳುತ್ತಾನೆ. ಅದಕ್ಕೇನಂತೆ, ಊಟ ಮಾಡಿ ನಂತರ ಮಾತಾಡೋಣ ಎಂದು ಹೇಳುತ್ತಾಳೆ. ಊಟದ ಸಮಯದಲ್ಲೂ ಕುಮಾರ್ ಟೆನ್ಷನ್ನಲ್ಲಿರೋದನ್ನು ನೋಡಿ ಇವರಿಗೆ ಏನಾಯಿತು, ಏನೋ ಮಾತನಾಡಬೇಕು ಅಂದರು, ಏನು ಎಂದು ಯೋಚಿಸುತ್ತಾಳೆ. ಅವನು ಅವಳ ಕೈ ಹಿಡಿದು ಹೇಳಿದ, ನಾನು ನಿಮಗೆ ಹೇಳಲು ಒಂದು ವಿಷಯ ಇದೆ ಎಂದು. ಅವನ ಮಾತಿಗೆ ಆಕೆ ತಲೆ ಕೆಡಿಸಿಕೊಳ್ಳದೆ ಮೊದಲು ಊಟ ಮಾಡಿ ಎಂದಳು. ಕೊನೆಗೆ ಧೈರ್ಯ ಮಾಡಿ ನನಗೆ ವಿಚ್ಛೇದನ ಬೇಕು ಎಂದು ಶಾಂತವಾಗಿ ವಿಷಯವನ್ನು ಎತ್ತಿದ. ಅವಳು ಆತನ ಮಾತಿನಿಂದ ಸಿಟ್ಟಾಗಲಿಲ್ಲ. ಬದಲಾಗಿ ಮೆಲ್ಲನೆ ಕೇಳಿದಳು, ಯಾಕೆ ಎಂದು. ಆಗ ಅವನು ಅವಳ ಪ್ರಶ್ನೆಯನ್ನು ತಪ್ಪಿಸಿದ. ಇದರಿಂದ ಆಕೆಗೆ ಕೋಪ ಬಂತು. ಅವನ ಮೇಲೆ ಕೂಗಿದಳು. ಆ ರಾತ್ರಿ ಅವರು ಪರಸ್ಪರ ಮಾತಾಡಲಿಲ್ಲ. ಅವಳು ಅಳುತ್ತಿದ್ದಳು. ನಮ್ಮ ಸಂಸಾರದಲ್ಲಿ ಏನಾಯಿತು ಎಂದು ಕೇಳಿದಳು. ಆದರೆ ಅವನು ಅವಳಿಗೆ ತೃಪ್ತಿದಾಯಕ ಉತ್ತರವನ್ನು ನೀಡಲು ಸಾಧ್ಯವಾಗಲಿಲ್ಲ. ಅವಳು ಆತನನ್ನು ತುಂಬ ಇಷ್ಟಪಡುತ್ತಿದ್ದಳು. ಆದರೆ ಅವನು ಅವಳ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ವಿಫಲನಾಗಿದ್ದ. ಮಾರನೇ ದಿನ ಅವನು ವಿಚ್ಛೇದನದ ಒಪ್ಪಂದವನ್ನು ರಚಿಸಿ ಅದರಲ್ಲಿ ಅವಳಿಗೆ ಮನೆ, ಕಾರು, ಆಸ್ತಿ ಮತ್ತು ಕಂಪನಿಯ ಪಾಲನ್ನು ನೀಡಿದ್ದೇನೆ ಎಂದು ಬರೆದಿದ್ದ. ಅದನ್ನು ಅವಳು ಒಪ್ಪುತ್ತಾಳೆ ಎಂದು ಬಯಸಿದ. ಆದರೆ ಆಕೆ ಅದನ್ನು ಓದಿದಳು. ನಂತರ ಅದನ್ನು ತುಂಡು ತುಂಡಾಗಿ ಹರಿದು ಹಾಕಿದಳು. ಆತನೊಂದಿಗೆ 10 ವರ್ಷಗಳನ್ನು ಕಳೆದ ಆಕೆ ಅವನ ಪಾಲಿಗೆ ಅಪರಿಚಿತಳಾಗಿದ್ದಳು. ಅವಳು ಅವನಿಗೆ ತೋರಿಸಿದ ಪ್ರೀತಿ, ಕೊಟ್ಟ ಸಮಯ, ಕಾಳಜಿ, ಮೌಲ್ಯಗಳು ಎಲ್ಲವೂ ವ್ಯರ್ಥವಾಯಿತು ಎನಿಸಿತು. ಅವಳ ಪ್ರೀತಿಯನ್ನು ಅವನಿಗೆ ಹಿಂತಿರುಗಿಸಲು ಸಾಧ್ಯವಾಗಲಿಲ್ಲ. ಅಂತಿಮವಾಗಿ ಅವಳು ಅವನ ಮುಂದೆ ಜೋರಾಗಿ ಅಳುತ್ತಾಳೆ. ಅವಳ ಕೂಗು ಅವನ ಹೃದಯವನ್ನು ಮುಟ್ಟಲಿಲ್ಲ. ದಿನ ಅವನು ತುಂಬ ತಡವಾಗಿ ಮನೆಗೆ ಮರಳಿದ. ಅವಳು ಮೇಜಿನ ಬಳಿ ಏನೋ ಬರೆಯುತ್ತಿದ್ದಳು. ಅವನು ಏನನ್ನೂ ವಿಚಾರಿಸದೆ ನೇರವಾಗಿ ಮಲಗಲು ಹೋದ ಮತ್ತು ಕೆಲಸದ ಒತ್ತಡದಿಂದಾಗಿ ದಣಿದಿದ್ದರಿಂದ ಬೇಗನೆ ನಿದ್ರಿಸಿದ. ಎಚ್ಚರವಾದಾಗ ಅವಳು ಇನ್ನೂ ಮೇಜಿನ ಬಳಿ ಬರೆಯುತ್ತಿದ್ದಳು. ಅವನು ತಲೆ ಕೆಡಿಸಿಕೊಳ್ಳದೆ ತಿರುಗಿ ಮತ್ತೆ ಮಲಗಿದ. ಬೆಳಿಗ್ಗೆ ಅವಳು ತನ್ನ ವಿಚ್ಛೇದನದ ಷರತ್ತುಗಳನ್ನು ಮಂಡಿಸಿದಳು. ಅವಳು ಆತನಿಂದ ಏನನ್ನೂ ಬಯಸಲಿಲ್ಲ. ಆದರೆ